ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಈಗ ಮುಂದಿನ ಪ್ರಶ್ನೆ. ಈಗ ಸ್ಮರಣಾಚ್ಯ ತೃತೀಯೇ ದರ್ಶನಾಚ್ಯ ಯಾವುದಾಗಿತ್ತು? ಈಗ ಸ್ಮರ್ಯತೆ ಬಿಚ ಲೋಕೆ. ಶ್ರುತಿ ಪ್ರಮಾಣವನ್ನು ಕೊಟ್ಟ ಮೇಲೆ ಸ್ಮೃತಿಗಳಲ್ಲೂ ಹೇಳ್ತಾ ಇದ್ದಾರೆ. ತಿರ್ಯಷ್ಟು ನರಕೆ ಚೈವ ಸುಖಲೇಶೋ ವಿಧೀಯತೆ ಅಂಧೇತಮಸ್ಯ ಜ್ಞಾನಂ ಸುಖಲೇಶೋಪಿ ಕಶ್ಚನ ಇತಿ ಭವಿಷ್ಯತ್ ಪರ್ವಣಿ. ಅಂದರೆ ಸುಖ ಲೇಶನೂ ಇಲ್ಲದೆ ಇರತಕ್ಕಂಥ ಲೋಕ ಅಂದರೆ ಅಂಧತಮಸ್ಸು, ದುಃಖ ಲೇಶನೂ ಇಲ್ಲದೆ ಇರತಕ್ಕಂಥ ಲೋಕ ಅಂದರೆ ವೈಕುಂಠ. ಎರಡು ಆಪೋಸಿಟ್ ಇದು. ಇಲ್ಲಿ ಬರೀ ಸಜ್ಜನರು ಮಾತ್ರ ಅಲ್ಲಿ ಹೋಗ್ತಾರೆ, ದುರ್ಜನರು ಮಾತ್ರ ಇಲ್ಲಿ ಹೋಗ್ತಾರೆ. ಸಜ್ಜನಲ್ಲಿ ಕ್ಲೈಮ್ಯಾಕ್ಸ್ ಅಂದ್ರೇನು? ವಿಷ್ಣು ಭಕ್ತಿ ಪೂರ್ಣ ಇರೋದು. ಇವ್ರಿಗೇನು ವಿಷ್ಣು ದ್ವೇಷ ಪೂರ್ಣ ಇರೋದು. ವಿಷ್ಣು ಭಕ್ತಿಯಿಂದ ವೈಕುಂಠ ಪ್ರಾಪ್ತಿ, ವಿಷ್ಣು ದ್ವೇಷದಿಂದ ತಮಸ್ ಪ್ರಾಪ್ತಿ. ಅದೇ ಮಿಥ್ಯಾಜ್ಞಾನೇನ ಚ ತಮಃ ಜ್ಞಾನೇನ ಇವ ಪರಂ ಪದಂ. ಒಟ್ಟು ಸಮ್ಮರಿ ಅದೆಷ್ಟು ಕೂಡ. ಮಿಥ್ಯಾಜ್ಞಾನದಿಂದ ತಮಸ್ಸು, ಯಥಾರ್ಥ ಜ್ಞಾನದಿಂದ ಇದು ಯಾವುದ್ರ ಬಗ್ಗೆ? ದೇವ್ರ ಬಗ್ಗೆ. ಮುಖ್ಯವಾಗಿ ದೇವ್ರ ಬಗ್ಗೆ ಮಿಥ್ಯಾಜ್ಞಾನ ಬರ್ಕೊಡು. ದೇವರೇ ಮಿಥ್ಯ, ಅಲ್ಲಿಂದ ಶುರುವಾಗಿ ದೇವರೇ ಮಿಥ್ಯ ಅಂದ್ರೂ ಹೋಯ್ತು. ದೇವ್ರನ್ನ ಒಪ್ಕೊಂಡು ಅವನಿಗೂ ದೋಷಗಳಿವೆ ಅದೆಲ್ಲ ಹೋಯ್ತು. ಮತ್ತೆ ದೇವ್ರ ಕಲಿಸಂತಲ್ಲ. ಕೆಲವು ಹಾಲು ಅಂತೇಳಿ ತಾರು ಕೊಟ್ಟು ತಗೋತಾರೆ ಯಾರಾದ್ರು. ಯಾಕೆ? ಏನು ಗೊತ್ತಿಲ್ಲ ಅವರಿಗೆ. ಹಾಲು ಕನಿಷ್ಠ ಏನಿರ್ಬೇಕದು? ಬೆಳಗಾರ ಇರ್ಬೇಕಲ್ಲ, ಅದು ಇಲ್ಲ. ಆದ್ದರಿಂದ ಸರಿಯಲ್ಲ. ಇಲ್ಲಿ ಇದರಿಂದ ಜ್ಞಾನಕ್ಕೆ ಅಷ್ಟು ಮಹತ್ವ ಕೊಡ್ಬೇಕೀಗ. ಯಾವ ತಪ್ಪು ತಿಳ್ಕೊಂಡ್ರು ಕೂಡ ಕೆಲವು ತಪ್ಪು ತಿಳ್ಕೊಂಡ್ರೆ ಭಾರಿ ಅಪಾಯ ಇದೆ. ಕೆಲವು ತಪ್ಪು ತಿಳ್ಕೊಂಡ್ರೆ ತನಗೆ ಲಾಸ್ ಇದೆ. ಕೆಲವು ತಪ್ಪು ತಿಳ್ಕೊಂಡ್ರೆ ಸಮಾಜಕ್ಕೆ ಕ್ಲಾಸ್ ಇದೆ. ಗೊತ್ತಾಯ್ತಾ? ಡ್ರೈವರ್ ನಿದ್ದೆ ಹೊಡೆದ ಕೂತೋ ಸಾಯ್ತಾರೆ. ನಾವು ಟೂ ವೀಲರ್ ಒಂದೇ ಹೋಗಿರುತ್ತೆ, ಅವನೊಬ್ಬನೇ ಸಾಯ್ತಾರೆ. ಜವಾಬ್ದಾರಿಯಿಂದ ಪ್ರತಿಯೊಂದನ್ನು ನಿರ್ವಹಿಸಿದಾಗ ಏನಾಗುತ್ತೆ? ಅಲ್ಲಿಗೆ ಎಲ್ಲವೇ ಟೆಸ್ಟ್ ಮಾಡಿ ಲೈಸೆನ್ಸ್ ಕೊಟ್ಟು ಮಧ್ಯೆ ಎಲ್ಲ ನೋಡ್ತಿರ್ತಾರಲ್ಲ. ಇಷ್ಟೆಲ್ಲ ಮಾಡಿ ಕೂಡ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಆ ಕೇರ್ ತಗೋತಾ ಇರಬೇಕು. ಮಹಾಂತ ಅಷ್ಟಾದ ಮೇಲೆ ದರ್ಶನಾಚ್ಯ ಅತಿ ಪ್ರಿಯೇ ತಥಾ ಯಥಾ ರಾಜ ದುಃಖಂ ನ ಸಹತೆ ಕ್ವಚಿತ್. ತುಂಬ ಪ್ರಿಯರಿದ್ದಾರೆ, ದುಃಖ ಪಡೋದು ನೋಡಕ್ಕೆ ಇಷ್ಟಪಡೋದಿಲ್ಲ. ಏನಾರು ಮಾಡಿ ಸರಿ ಮಾಡಿ ದುಃಖ ಹೋಗಿಸ್ಬೇಕು ಅಂತಾರೆ. ಯಾಕೆ? ತುಂಬ ಬೇಕಾದವರು. ಅದೇ ರೀತಿಯೇ ಯಾರು ಬೇಡವರವರಿದ್ದಾರೆ ಅವ್ರಿಗೆ ಸ್ವಲ್ಪನೂ ಸುಖ ಸಿಗಬಾರ್ದು. ಬೇಡವಾದವ್ರ ಬಗ್ಗೆ ಸುಖನೇ ಆಗಬಾರ್ದು ಅಂತ ಸಂಕಲ್ಪ ಮಾಡ್ತಾರೆ. ಬೇಕಾದವನ ಬಗ್ಗೆ ದುಃಖನೇ ಹಾಕೊಡು ಸಂಕಲ್ಪ ಮಾಡ್ತಾರೆ. ದೇವರಿಗೆ ವಿರೋಧಿಗಳಾದ್ದರಿಂದ ಇವ್ರು ಏನು ಸಿಕ್ಕೊಡೋದಿಲ್ಲ, ಸುಖದ ಹೆಸರು ಸಿಗಬಾರ್ದು. ದೇವರು ಭಕ್ತರಾದ್ದರಿಂದ ಅವ್ರಿಗೆ ಏನು ಸಿಗಬಾರ್ದು? ದುಃಖ ಲೇಶನೂ ಸಿಗಬಾರ್ದು. ಇದು ಎಕ್ಸ್ಟ್ರೀಮ್ಗಳು ಎರಡು ಕೂಡ. ರಾಜ ಇದ್ದ ರಾಜ ಹೇಗೆ ಮಾಡ್ತಾನೆ ಹಾಗೆ ವಿಶ್ವದ ಸ್ವಾಮಿ ಭಗವಂತ ಆ ರೀತಿ ಅವ್ರಿಗೆ ಶಿಕ್ಷೆ ಕೊಡ್ತಾನೆ ಅಂತ ಹೇಳಿದ್ರು. ನಾರಾಯಣ ಪ್ರಸಾದೇನ ಸಮಿದ್ಧ ಜ್ಞಾನಚಕ್ಷುಷ ಅತ್ಯಂತ ದುಃಖ ಸಲ್ಲೀನಾನ್ ನಿಶೇಷ ಸುಖವರ್ಜಿತಾನ್ ನಿತ್ಯಮೇವ ತಥಾಭೂತಾನ್ ವಿಮಿಶ್ರಾಂಶ್ಚ ಗಣಾನ್ ಬಹೂನ್ ನಿರಸ್ತಾಶೇಷ ದುಃಖಾಂಶ್ಚ ನಿತ್ಯಾನಂದೈಕ ಭಾಗಿನಃ ಅಪಶ್ಯ ತ್ರಿವಿಧಾನ್ ಬ್ರಹ್ಮ ಸಾಕ್ಷಾದೇವ ಚತುರ್ಮುಖ ಇತಿ ದರ್ಶನವಚನಾಚ್ಯ ಪಾದ್ಮೆ. ಇದೆಲ್ಲ ಶ್ರುತಿ ಆಯಿತು, ಸ್ಮೃತಿ ಆಯಿತು. ಶ್ರುತಿ ಸ್ಮೃತಿ. ಶ್ರುತಿ ಅಪೌರುಷೇಯ, ಸ್ಮೃತಿ ಪೌರುಷೇಯ. ಇದ್ರ ಜೊತೆಗೆ ಇನ್ನೊಂದು ಪ್ರಮಾಣ ಇದೆ. ಏನಂದರೆ ಪ್ರತ್ಯಕ್ಷ ಕೂಡ ಇದೆ. ಯಾರ ಪ್ರತ್ಯಕ್ಷ ಇದೆ ಅಂದರೆ ಬ್ರಹ್ಮದೇವರ ಪ್ರತ್ಯಕ್ಷ ಇದೆ. ಬ್ರಹ್ಮದೇವರು ಏನು ಮಾಡ್ತಾರೆ? ಇದೆಲ್ಲ ನೋಡ್ತಾರೋ. ಇದೆಲ್ಲ ಹೇಳಿದ್ದನ್ನೆಲ್ಲ ಬದಿರ ಬಗ್ಗೆ ಸಾಕಷ್ಟು ಕೇಳಿದ್ರೆ ನೋಡಿ ಬಂದವರಿಲ್ಲ ಅಂತ ತಿಳ್ಕೊಬೇಡ. ನೋಡಿ ಬಂದವರಿದ್ದಾರೆ. ಅವಾಗ ಏನಾಯಿತು? ಇದು ಸರಿಯಾಗಿದೆ. ಬದಿರಲ್ಲಿರುತ್ತೆ. ಈ ಚಳಿಗಾಲದಲ್ಲಿ ಎಷ್ಟು ಸೆಕೆ ಆಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ. ಇವನು ಗುಣ ಇಲ್ಲ ಅಂತ ಗ್ಯಾರಂಟಿಯಲ್ಲಿ. ಅದಕ್ಕೆ ನಂದು ನೀರು ಬೆಚ್ಚಗಿರುತ್ತೆ ಅಂತ ಹೇಳಿದ. ಸೊಳ್ಳೆ ಹೊಡಿತಿದ್ದಾರೆ ಅಂತ ಅರ್ಥ. ನೋಡಿದವನು ಹಾಗೆ ಹೇಳೋದಿಲ್ಲ. ಓ ಹೇಳ್ಬೇಕಾದ್ರೆ ಚಳಿ ನಡಿಕೋತಾರೆ ಹೇಳ್ತಾರೆ ಎಷ್ಟು ಕಡೆ. ಅಬ್ಬಾ ಎಷ್ಟು ಚಳಿ ಅಂತ. ಅದು ನೋಡಿದಾನೋ ಬ್ರಹ್ಮದೇವರು ಎಲ್ಲ ನೋಡಿದ್ದಾರೆ. ಅವರು ಏನು ನೋಡಿದ್ದಾರೆ? ಅವರೀಗ ಚಂದನತಮಸ್ಸನ್ನು ನೋಡಿದ್ದಾರೆ, ವೈಕುಂಠನೂ ನೋಡಿದ್ದಾರೆ, ನಿತ್ಯ ಸಂಸಾರಿಗಳು ನೋಡಿದ್ದಾರೆ ಅವರು. ಆದ್ದರಿಂದ ಅದು ಪ್ರೂವನ್ನು ಕಂಡು ಬಂದವರಿದ್ದಾರೆ ಅಂತ ಹೇಳೋದಿಲ್ಲ. ಕಂಡವರಿದ್ದಾರೆ, ಅವರಿಗೆ ಪ್ರತ್ಯಕ್ಷ. ನಮಗೆ ಅವ್ರ ಮಾತು ನಮಗೆ ಆಗಮ. ನಾರಾಯಣ ಪ್ರಸಾದೇನ ಸಮಿದ್ಧ ಜ್ಞಾನ ಚಕ್ಷುಷ. ಬ್ರಹ್ಮದೇವ್ರಿಗೆ ಹ್ಯಾಕೆ ಕಾಣಿಸ್ತು ಅಂದರೆ ದೇವರ ಅನುಗ್ರಹ. ನಾರಾಯಣ ಪ್ರಸಾದೇನ ಸಮಿದ್ಧ ಜ್ಞಾನ ಚಕ್ಷು. ಸಮಿದ್ಧ ಜ್ಞಾನ ಅಂದ್ರೇನು? ಜ್ಞಾನ ಅಗ್ನಿ, ಪೂರ್ತಿ ಪ್ರಜ್ವಲಿಸ್ತಕ್ಕಂಥ ಅಗ್ನಿ. ಗೊತ್ತಾಯ್ತಾ? ಅಡಿಗೆ ಆಗ್ಬೇಕು ಹೇಗಿರ್ಬೇಕು? ಉರಿತಿರ್ಬೇಕದು ಜೋರಾಗಿ ಉರಿತಿದ್ರೆ ಬೇಯಿತು. ಇಲ್ಲ ಎಲ್ಲೋ ಮೇಣದ ಬಚ್ಚಿ ಹೆಚ್ಚಿಟ್ಬಿಟ್ರೆ ಕೆಳಗಡೆಗೆ ಏನಾಗುತ್ತೆ? ಅದಕ್ಕೆ ಸಮಿದ್ಧ ಜ್ಞಾನ ಚಕ್ಷುಷ. ಅದೇ ಜ್ಞಾನ ಬರಬೇಕು ನಮಗೆ. ಹೇಗಿರ್ಬೇಕು? ಜ್ಞಾನ ಪ್ರಜ್ವಲಿಸ ಜ್ಞಾನ ಬರಬೇಕು. ಪ್ರಜ್ವಲಿಸ ಜ್ಞಾನ ಅಂದ್ರೇನು? ಕ್ಲಾರಿಟಿ ಫುಲ್ ಇರಬೇಕು ಅಂತ. ಫುಲ್ ಫ್ಲೆಜ್ ಇರಬೇಕು. ಅವಾಗ ಏನಾಗುತ್ತದ? ಹಾಗೆ ನಿಜವಾದ ಜ್ಞಾನ. ಇಲ್ಲದವ್ರು ಮಿಣಕ್ ಆ ಜ್ಞಾನ ಅಲ್ಲ. ಅತ್ಯಂತ ದುಃಖ ಸಲ್ಲೀನಾನ್ ನಿಶೇಷ ಸುಖವರ್ಜಿತಾನ್ ಒಂದು ಗುಂಪಿಗ. ಅತ್ಯಂತ ದುಃಖ ಸಲ್ಲೀಲಾನ್, ದುಃಖದಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ.
ನಿಶ್ಶೇಷ ಸುಖವದ್ಯ, ಸುಖದ ಹೆಸರು ಕೂಡ ಇಲ್ಲ ನೋಡಿ. ನಿಶ್ಶೇಷ ಅಂದ್ರೇನು? ಶೇಷ ಕೂಡ ಇಲ್ಲ. ನಿತ್ಯಮೇವ ಯಥಾ, ಅತ್ಯಂತ ದುಃಖದಲ್ಲಿ ನಿತ್ಯಮೇವ ತಥಾಭೂತ. ಅಷ್ಟೇ ಅಲ್ಲ, ಯಾವಾಗಲೂ ಹಾಗೆ ಇದ್ದಾರೆ, ವಾಪಸ್ ಬರೋ ಚಾನ್ಸೇ ಇಲ್ಲ. ನಿತ್ಯಮೇವ ಭೂತಾನ್ ವಿಮಿಶ್ರಾಂಶ ಗಣ. ನೆಕ್ಸ್ಟ್ ಈಗ ವಿಮಿಶ್ರಾಂಶ ಗಣ ನಿತ್ಯ ಸಂಸಾರಿಗಳು. ಮೂರನೇದು ನಿರಸ್ತಾಶೇಷ ದುಃಖಾಂಶ. ಇನ್ನೊಂದು ದುಃಖದ ಹೆಸರೇ ಇಲ್ಲ ಇವರಿಗೆ. ನಿತ್ಯಾನಂದೈಕ ಭಾಗಿನ, ನಿತ್ಯಾನಂದದಲ್ಲೇ ಕೂತ್ಬಿಟ್ಟಿದ್ದಾರೆ. ಅಪಶ್ಯತ್, ಹೀಗೆ ಮೂರು ವಿಧ ಜನಗಳನ್ನು ಬ್ರಹ್ಮದೇವರು ನೋಡಿದ್ದಾರೆ. ಅಪಶ್ಯತ್ ತ್ರಿವಿಧಾನ್ ಬ್ರಹ್ಮ ಸಾಕ್ಷಾದೇವ ಚತುರ್ಮುಖ ಇತಿ ವಚನಾಚ್ಯ ಇತಿ ದರ್ಶನ ವಚನಾಚ್ಯ ಪಾತ್ಮೆ. ಸೊ ದರ್ಶನ ಅಂತ ಎಲ್ಲೆಲ್ಲಿ ಕೊಡ್ತಾರೋ ಪ್ರತ್ಯಕ್ಷ ಅಂತ ತಿಳ್ಕೋಬೇಕಲ್ಲ. ಇದು ಹೀಗೆ ಮೂರು ಆಯ್ತು. ಈಗ ಶ್ರುತಿ ಸ್ಮೃತಿ ದರ್ಶನ ಮೂರು ಇರೋದ್ರಿಂದ ಏನು ಸತ್ಯ ಅಂತ ಆಯ್ತು. ಈಗ ಮೋಕ್ಷ ಇರೋದು ಸತ್ಯ, ಅಂಧತಮಸ್ ಇರೋದು ಸತ್ಯ, ನಿತ್ಯ ಸಂಸಾರನೂ ಸತ್ಯ. ಯಾವ ಮತ್ತೆ ನಿತ್ಯ ಸಂಸಾರ ಅಂಧತಮಸ ಕಾನ್ಸೆಪ್ಟ್ ಇಲ್ಲದೆ ಹೋದರೆ ಮನುಷ್ಯನಿಗೆ ತಪ್ಪು ಮಾಡಬೇಡಿ, ಆಯ್ತು ಬಿಡಿ ನೀವು ಮೋಕ್ಷಕ್ಕೆ ಬೇಗ ನಿಧಾನ ಬರ್ತೀವಿ ಅಷ್ಟೇ ನಾವೀಗ. ಅಂದರೆ ಅದಂತ ಇಲ್ಲೇ ಇಲ್ಲಲ್ಲ ಅವರಿಗೆ. ಇಲ್ಲ ಅದೇನರ್ಥ ಅದಕ್ಕೆ? ಎಲ್ಲರೂ ಪಾಸ್ ಅಂದರೆ ಮಾರ್ಕ್ಸ್ ಹೆಚ್ಚು ಕಡಿಮೆ ಆಗೋದೇ ಹೊರತು ಫೇಲ್ ಅಂತ ಆಗೋ ಚಾನ್ಸ್ ಇಲ್ಲ. ಇದು ಹಾಗಲ್ಲ. ಯಾವುದಕ್ಕೆ ಮಹತ್ವ ಬರುತ್ತೆ ಗೊತ್ತಾ? ಮಾಡಿದರೆ ಪುಣ್ಯ, ಬಿಟ್ಟರೆ ಪಾಪ ಅಂದರೆ ಕಂಪಲ್ಸರಿ ಅಂತ ಅರ್ಥ. ಮಾಡಿದರೆ ಪುಣ್ಯ, ಬಿಟ್ಟರೆ ಪಾಪ ಇಲ್ಲ ಅಂದ್ರೆ ಏನರ್ಥ? ಮಾಡಿದರೆ ಮಾಡಬೇಕಾದ ಕಾರಣ ಇಲ್ಲ, ಯಾಕೆ ಕಷ್ಟಪಟ್ಟು ಮಾಡಬೇಕು ಅಂತ ಹೇಳ್ತಾರೆ. ಕೆಲವರು ಮಾಡ್ತಾರೆ ವಿಷ್ಣು ಪಂಚಕಾದಿಗಳೆಲ್ಲ, ತಪ್ಪು ಅಂತಲ್ಲ. ಬಟ್ ಬಿಟ್ಟರೆ ತಪ್ಪಲ್ಲ. ವಿಷ್ಣು ಪಂಚಕ ಮಾಡಿ ಏಕಾಚಿ ಬಿಟ್ಬಿಟ್ಟು ಅದು ಪಂಜಿತ ಆಗೋದು. ಆಮೇಲೆ ಏನಾಯ್ತದ? ಎಲ್ಲ ವೇಸ್ಟ್, ಮಾಡಿದ್ದೆಲ್ಲ ದಂಡಕ್ಕೆ ಕಾರಣ. ಹಾಗಾಗಬಾರ್ದು. ಕಂಪಲ್ಸರಿ ಎಂದು ಅಫೆಕ್ಟ್ ಆದಂತೆ ನೋಡ್ಕೋಬೇಕು. ಅದು ಸಾಧನೆ ಅಂದರೆ ಹಾಗಿರಬೇಕು. ಅದು ಜ್ಞಾನದ ಬಗ್ಗೆ ನಾವು ತುಂಬ ಕ್ಲಾರಿಟಿ ಇಟ್ಕೋಬೇಕು. ಓಂ ತೃತೀಯೇ ಶಬ್ದ. ಈಗ ನಮಗೆ ಅದು ಯಾತಕ್ಕೆ ಮತ್ತೆ ಮತ್ತೆ ಕೇಳಿ ಅಂತಾರೆ, ಪ್ರತಿನಿತ್ಯ ಓದಿ ಅಂತಾರೆ ಅಂದರೆ ಜ್ಞಾನ ಸ್ಪಷ್ಟವಾಗಿರ್ಬೇಕು ಯಾವಾಗಲೂ. ಓಂ ತೃತೀಯೇ ಶಬ್ದಾವರೋಧ ಸಂಶೋಕಜಸ್ಯ. ಓಂ ತೃತೀಯೇ ತೃತೀಯತಮಸಃ ಶ್ರವಣಾದೇವ ಶಬ್ದಾನುಸಾರೇಣ ಸಂಶೋಕಜ ಮೋಹ ಪ್ರಾಪ್ತಿ. ಈ ಮಾತು ಕೇಳಿದ್ರು ಭಾಳ ಆಶ್ಚರ್ಯ ಆಗುತ್ತೆ. ಹೇಗಿದೆ ಗೊತ್ತಾ ಇದು? ನರಕಕ್ಕೆ ಹೋಗೋದು ನೋಡೋದೆಲ್ಲ ಬೇಡ, ಸರಿಯಾಗಿ ವರ್ಣನೆ ಮಾಡಿಬಿಟ್ಟು ಮೂರ್ಛೆ ಬಂದ್ಬಿಟ್ಟು ಕೇಳೋರು ಮೂರ್ಛಿತರಾಗ್ಬಿಡ್ತಾರೆ. ಗೊತ್ತಾಯ್ತಾ? ಅಷ್ಟು ಭಯಾನಕ. ಹಸುವಿನ ಕೆಚ್ಚಲು ಅದು ಯೋಚನೆ ಮಾಡೋಕ್ಕೆ ಸಾಧ್ಯ ಇದೆ. ಅದನ್ನು ಎಷ್ಟು ನೋವಾಗಿರ್ಬೇಕು, ಅದಕ್ಕೆ ಎಷ್ಟು ಇದಾಗಿರ್ಬೋದು, ಇವ್ರು ಎಷ್ಟು ರಾಕ್ಷಸ ಇರ್ಬೋದು. ಕೆಲವು ಪದಗಳು ಸತ್ತ ಅಂಬೋದು ಬೇರೆ. ಹೇಗೆ ಸತ್ತ ಈ ರೀತಿ ಅವಾಗೆಲ್ಲ ಅದರ ಎಫೆಕ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಮಾತಿಗೆ ಸ್ವಾರಸ್ಯ ಇದೆ. ತೃತೀಯ ಅಂಧತಮಸ್ಸು ಅಂತ ಅರ್ಥ. ಮೂರನೇದು ವೈಕುಂಠ, ಎರಡನೇದು ಮೂರನೇದಿದು. ತೃತೀಯೇ ಶಬ್ದಾವರೋಧ ಸಂಶೋಕಜಸ್ಯ ಚ. ಏನದಕ್ಕರ್ಥ? ತೃತೀಯ ತಮಸಃ ಶ್ರವಣಾದೇವ. ಮೂರನೇ ತಮಸ್ಸು ಅಂದರೆ ನರಕ, ತಮಸ್ಸು ಅಂಧನ್ ತಮಸ್ಸು. ಅದರಲ್ಲಿ ಶಬ್ದಾನುಸಾರೇಣ ಸಂಶೋಕಜ, ಕೇಳ್ತಾನೆ ಮೂರ್ಛಿತನಾಗಿಬಿಡ್ತಾನೆ. ಸಂಶೋಕಜ ಮೋಹ ಪ್ರಾಪ್ತಿ ಇತಿ. ಓಂ ಸ್ಮರಣಾಚ್ಯ. ಓಂ ಮಹಾತಮ ತ್ರಿಧಾ ಪ್ರೋಕ್ತ. ಇನ್ನೊಂದು ವಿಷಯ ಹೇಳ್ತಾರೆ. ಒಂದು ತಮಸ್ಸು, ಅಂಧನ್ ತಮಸ್ಸು. ಅಂಧನ್ ತಮಸ್ಸಲ್ಲಿ ಮೂರು ಭಾಗ. ಮತ್ತೆ ಮೂರು ಭಾಗ ಏನಂತ ನೋಡಿ. ಮಹಾತಮಸ್ತ್ರಿಧಾ ಪ್ರೋಕ್ತಂ ಊರ್ಧ್ವಂ ಮಧ್ಯಂ ತಥಾತರಂ. ಊರ್ಧ್ವ ಅಂಧನ್ ತಮಸ್ಸು, ಮಧ್ಯ ಅಂಧನ್ ತಮಸ್ಸು, ಅಥವಾ ಅಂಧನ್ ತಮಸ್ಸು. ಮೂರು ಭಾಗ ಇದೆ ಮತ್ತೆ ಅದರಲ್ಲಿ. ಚವಣಾದೇವ ಮೂರ್ಛಾದಿ ಅಧರಸ್ಯ ಯತೋ ಭವೇತ್. ಈ ಅಧರ ಅಂಧನ್ ತಮಸ್ಸು ಇದೆಯಲ್ಲ ತೃತೀಯ, ಅದನ್ನು ಕೇಳಿಬಿಟ್ರೆ ಅಲ್ಲೇ ಮೂರ್ಛಿತನಾಗಿ ಹೋಗಿಬಿಡ್ತಾನೆ. ತಸ್ಮಾನ್ನ ವಿಸ್ತರೇಣ ಐತತ್ ಕಥ್ಯತೆ ರಾಜಸತ್ತಮ. ಪೂರ್ವ ಪುರಾಣದಲ್ಲಿ ಹೇಳ್ತಾರೆ, ರಾಜ ಭಾರಿ ಹೇಳೋದಿಲ್ಲ ಅದನ್ನು, ನೀನು ಮೂರ್ಛಿತರಾಗಿಬಿಟ್ರೆ ಕಷ್ಟ, ಅದಕ್ಕೆ ಹೇಳೋದಿಲ್ಲ ಅಂತ ಹೇಳ್ತಾರೆ. ಇಷ್ಟು ಭಯಾನಕವಾದದ್ದು. ಕೆಲವೆಲ್ಲ ತೋರಿಸ್ತಾರೆ, ಪ್ರಾಣಿಗಳಿಂದ ಚರ್ಮ ತೆಗಿತಾರಲ್ಲ, ಒದ್ದಾಡ್ತಿರುತ್ತದನ್ನು. ಬದುಕಿರ್ಬೇಕಾದ್ರೆ ಸಿಗ್ತಾರದು, ಸಾಯೋವರೆಗೂ ಕಾಯೋದಿಲ್ಲ. ಯಾಕೆ ಗೊತ್ತಾ? ಯಾಕೆ ಹೇಳಿ? ಚರ್ಮದ ಕ್ವಾಲಿಟಿ ಕೆಟ್ಟೋಗ್ಬಿಡುತ್ತಂತೆ. ಚರ್ಮದ ಉಳಿಸ್ಲಿಕ್ಕೆ ಹೋದ್ರೆ ಅದನ್ನು ಪ್ರಾಣಿನ ಕೊಲ್ಲಬೇಕು. ಎಲ್ಲ ತೋರಿಸ್ತಾರೆ. ಕೆಲವೆಲ್ಲ ಅಡ್ವಾಂಟೇಜ್ ತುಂಬ ಇದೆ ಗೂಗಲ್. ಕೆಲವು ನೋಡಿಬಿಟ್ರೆ ಅದು ಹೇಗೆ ಕೊಲ್ತಾರೆ ನೋಡಿಬಿಟ್ರೆ. ಹಂದಿನ ಕೊಲ್ಲೋದು ನೋಡ್ಬೇಕು ಇವಾಗೆಲ್ಲ. ಹೇಗೆ ಹೊಡಿತಾರೆ ಹಂದಿನ ಗೊತ್ತಾ? ಅದನ್ನು ಹಂದಿ ಹೊಡೆದಾಗೆ ಹಂದಿಯ ಸುಡುವಂತೆ ಸುಡಿಸುವ ಯಮನು ಅಂತ ಹೇಳ್ತಾರೆ. ನೋಡ್ಬೇಕಲ್ಲ, ಅಷ್ಟೊಂದು ಹೊಡಿತಾರೆ ಮೈ ಮೇಲೆ, ಒದ್ದಾಡ್ತಿರುತ್ತೆ. ಅದೇನು ಅವರಿಗೆ ಚರ್ಮ ಮಾಡಬೇಕು, ಅವರಿಗೆ ಇದು ಸಿಗಬೇಕು. ಅದು ಇದು ಮನುಷ್ಯ ತನ್ನ ಸ್ವಾರ್ಥಕ್ಕೋಸ್ಕರ ಎಷ್ಟು ಮಾಡ್ತಾರೆ ಅದನ್ನು. ನಾವೇ ಇಲ್ಲಿ ಇಷ್ಟು ನೋಡ್ತೀವಿ, ನರಕ ಇರುತ್ತಾ ನಂಬೇಕಾದ್ರೆ ನಾವು ನೋಡ್ತೀವಲ್ಲ. ಅದನ್ನ ಈಗ ಯಾವುದೋ ಜೀವಿ ಪಾಪ ಮಾಡಿ ಹುಟ್ಟಿರ್ತಾನೆ, ಇವರಿಗೆ ಪಾಪ ಬರೋದು ಬೇರೆ, ಅನುಭವಿಸೋದು ಬೇರೆ. ಅದರಿಂದ ಅದು ನೋಡಿಬಿಟ್ರೆ ಕೇಳಿಬಿಟ್ರೆ ಸಾಕು ಮೂರ್ಛಿತನಾಗಿ ಹೋಗ್ತಾನೆ, ಅದು ಕೇಳೋದಿಲ್ಲ ಅಂಥೇಳಿ. ಧೂಮೋ ಭೂತ್ವ ಅಗ್ನಿರ್ಭವತಿ. ಸ್ಮರಣಾಚ್ಯ. ಓಂ ಸ್ಮರಣಾಚ್ಯ ಅಂದ್ರೇನು? ಅದು ಸ್ಮರಣೆ ಮಾಡಿದರೂ ಸಾಕು, ಕೇಳಿದರೆ ಸಾಕು, ಸ್ಮರಣೆ ಮಾಡಿದರೂ ಸಾಕು ಅಂತ ಎಲ್ಲಿ ಹೇಳ್ತಾ ಇದ್ದಾರೆ ಅಂದರೆ ಸ್ಮೃತಿ ಇದೆ. ಶ್ರುತಿಯಲ್ಲಿರೋ ವಾಕ್ಯ ಸ್ಮೃತಿಯಲ್ಲೂ ಬಂದಿದೆ. ಅಂದರೆ ಭಯಾನಕವಾದದ್ದು
ಮೂರ್ಛೆ ಬರೋಷ್ಟು ದುಃಖ ಆಗುತ್ತೆ ಕೇಳಿದರೆ ಅಲ್ಲಿಗೆ ಆ ವಿಷಯ ಮುಗೀತು. ನೆಕ್ಸ್ಟ್ ನಾಳೆ ಮುಂದೆ ಮುಂದೆ ಇನ್ನೆಲ್ಲ ಹೇಳ್ತೀನಿ. ಇಷ್ಟೇ ಹೇಳಿ ರೂಟ್ ಹೇಗೆ ಹೇಗೆ ಹುಟ್ಟಿ ಬರ್ತಾರೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಅದೆಲ್ಲ ಎಷ್ಟು ದಿವಸಕ್ಕೆ ಬರ್ತಾರೆ, ಅನೇಕ ಅಂಶಗಳು ಹೇಳ್ತಾರೆ.